ಬದಲಾಗಿ ಡಿ.ಕೆ. ಸುರೇಶ್ ಅವ್ರನ್ನ ತಾವು ಭೇಟಿ ಮಾಡಿದ್ರಿ ಸರ್. ನಾನು ಸುರೇಶ್ ಅವ್ರಿಗೆ ಮೊದಲೇ ಬಾರಿ ಏನು ಭೇಟಿ ಮಾಡ್ತಿಲ್ಲ. ಬೆಂಗಳೂರಲ್ಲಿ ನಾನು ಕ್ವಾರ್ಟರ್ಸಲ್ಲಿ ಇದ್ರೆ ಅವ್ರು ಬರ್ತಾರೆ, ಅವ್ರು ಯಾವಾಗ ಇಲ್ಲಿದ್ರೆ ಅವ್ರ ಮನೆಗೆ ಬಂದು ಭೇಟಿ ಮಾಡೋದು ನಾವು ಇಬ್ಬರದು ಸಹಜ. ತಿಂಗಳಿಗೆ 4 ಸತಿ ಭೇಟಿ ಮಾಡ್ತೀವಿ ನಾವು. ಎಷ್ಟು? ತಿಂಗಳಿಗೆ 4 ಸತಿ. ನೀವು ನೋಡಿರ್ಬೋದು ಭಾಳ ಸತಿ. ಅವ್ರು ನನ್ನ ಫೋನ್ ಮಾಡ್ತಾರೆ, ಅವ್ರು ಕ್ವಾರ್ಟರ್ಸಲ್ಲಿ ಇದ್ರೆ ಕ್ವಾರ್ಟರ್ಸ್ಗೆ ಬರ್ತಾರೆ, ಇಲ್ಲ ನಾನು ಇವ್ರ ಮನೇಲಿದ್ರೆ ನಾನು ಬರ್ತೀನಿ. ಅದು ಮಾಮೂಲಿ. ನಮ್ದು ಇಬ್ಬರು ಸ್ನೇಹಿತ ಇವತ್ತಿಂದ ಇಲ್ಲ, ಭಾಳ ವರ್ಷದಿಂದ ಇರೋದು ನಾವು. ಏನು ಚರ್ಚೆ ಇಲ್ಲ ಸರ್, ನಾವು ಇಬ್ಬರು ಸ್ನೇಹಿತರು. ಸಹಜವಾಗಿ ತಾವು ಮೊದಲ ಬಾರಿಗೆ ಸಚಿವ ಸಂಪುಟದಲ್ಲಿ ಬರ್ತೀರಿ, ಮೊದಲ ಲಿಸ್ಟಲ್ಲಿ ಅಂತ ಇತ್ತು, ತಡವಾಗಿದೆ. ಹಾಗಾಗಿ ಸಹಜವಾಗಿ ಕುತೂಹಲ ಇದೆ. ತಮ್ಮ 2ನೇ ಲಿಸ್ಟ್ ಬರುವ ಕುತೂಹಲ ಏನಿಲ್ಲ. ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಏನಕ್ಕೆ ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾಯಿದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದರೂ ಸಹಜ. ಅದು ಅವ್ರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡೋಂತ ಕೇಳೋದಂತ ಎಲ್ಲ ಕಡೆ ಸಹಜ. ಅದು ಭಾಳ ಜನ ಕೇಳ್ತಾರೆ, ಆಗ್ಬೋದು ನನಗೂ ಕೇಳ್ತಾರೆ. ಸ್ವಲ್ಪ ಬೇಸರದಲ್ಲಿದ್ದಾರೆ ಸಮೀರ್ ಅಹಮದ್. ಖಂಡಿತ ಇಲ್ಲ, ಖಂಡಿತ ಇಲ್ಲ, ಏನೇನು ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ನನ್ನ ಮುಖದ ಮೇಲೆ ನಾನು ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ಖಂಡಿತ ಏನೇನು ಇಲ್ಲ. ಅಡ್ಡ ಮತದಾನದ ಆತಂಕ ಕೂಡ ಇದೆ ಅನ್ನುವಂಥದ್ದು 5ನೇ ಅಭ್ಯರ್ಥಿಗೆ ಇಲ್ಲ, ಆ ಥರ ಏನಿಲ್ಲ. ನಾವು ನಿನ್ನೆ CLB ಮೀಟಿಂಗು ನಾನು ಹೋಗಿದೆ. 140 ಜನ ನಾವು ಒಗ್ಗಟ್ಟಾಗಿದ್ದೀವಿ. ನಾವು 28 ಹಾಕೊಂಡ್ರು 5 ಅಭ್ಯರ್ಥಿನೂ ಗೆಲ್ತಾರೆ. ನಮ್ಗೆ ಅಡಿಷ್ನಲ್ ಏನು ಓಟ್ ಬೇಕಾಗಿಲ್ಲ. ಅಡಿಷ್ನಲ್ ಏನು ನಾವು 140 ಇದ್ದೀವಿ. ನಾವು 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ. ನಮಗೇನು ಸಮಸ್ಯೆ ತೊಂದರೆ ಇಲ್ಲ. ಯಾರು ಹೇಳಿದ್ರು ನಿಮಗೆ ಹೈಕಮಾಂಡ್ ಅಲ್ಲಿ ಕ್ಲೋಸ್ ಇದೀವಿ ಅಂತ? ಎಲ್ಲಿ? ನಾನು ಕೇರಳ ಚುನಾವಣೆಗೂ ಹೋಗಿದೆ, ತೆಲಂಗಾಣ ಚುನಾವಣೆಗೂ ಹೋಗಿದೆ. ಪಕ್ಷ ನನಗೆ ಏನೇನು ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿನ ನಾನು ನಿಭಾಯಿಸ್ಕೊಂಡು ಬಂದಿದ್ದೀನಿ. ಮುಂದೇನು ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಅದು ನಿಭಾಯಿಸ್ತೀನಿ. ಅಗತ್ಯನೇ ಇಲ್ಲಲ್ಲ ನಮಗೆ. ನಾವು ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನು ನಾವು ಗೆಲ್ತೀವಿ. ಬೇಕಾಗಿಲ್ಲ, 28 ಗಿದ್ರೆ ಸಾಕು. ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ನಡೆದಿದೆ. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಈಗ ಟೌನ್ಶಿಪ್ ಮಾಡಬೇಕಂತ ಶುರು ಮಾಡಿದೆ, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು. ತಮಗೆಲ್ಲ ಗೊತ್ತಿದೆ. 2006ರಲ್ಲಿ ಅವಾಗಲೂ ನಾನು ಮಂತ್ರಿ ಆಗಿದ್ದೆ. ಇದು ಚಾಲನೆ ಕೊಟ್ಟಿದ್ಯಾರು? ಕುಮಾರಸ್ವಾಮಿ ತಾನೆ. ಈ ಟೌನ್ಶಿಪ್ ಆಗಬೇಕು ಬಿಡದಿಲ್ಲ ಅಂತ ಶುರು ಮಾಡಿದ್ದು ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು. ಅವ್ರ ಟೈಮಲ್ಲೇ ತಾನೆ 2000 ಈ ವಿರೋಧ ಅಂದರೆ ಅವ್ರು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಒಳ್ಳೆ ಕೆಲಸ ಆಗ್ತಾಯಿದೆ, ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ರೈತರಿಗೆ ಅನುಕೂಲ ಆಗಿಬಿಡ್ತಾರೆ, ರೈತರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ. ಅವ್ರಿಗೇನು ರೈತರಾಗೇ ಇರಬೇಕು, ಶ್ರೀಮಂತರಾಗಬಾರ್ದಂತ. ಈಗ ಟೌನ್ಶಿಪ್ ಆದರೆ ಏನಾಗ್ತದೆ? ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಲ್ಯಾಂಡ್ ವ್ಯಾಲ್ಯೂ ಬರ್ತದೆ. ಅವ್ರ ಲೆಕ್ಕಾಚಾರ ಏನಂದರೆ ರೈತರಾಗೇ ಇರಬೇಕು, ಬಡವರಾಗೇ ಇರಬೇಕು, ಅವ್ರು ಶ್ರೀಮಂತರು ಆಗಬಾರ್ದು.